ಬೆಂಗಳೂರ. ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೊಡಲಿ ಕೆಲಸದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ವಿಶೇಷವಾಗಿ ನಾವು ಈ ಬೆಳಗಾವಿ ಸುತ್ತಮುತ್ತ ಅಂದರೆ ಗೋಕಾಕ್ ಮತ್ತು ಬೆಳಗಾವಿ ಮಧ್ಯದ ಭಾಗದಲ್ಲಿದ್ವಿ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಕಾಣಿಸ್ಬೋದು, ಇಲ್ಲಿ ಮುಂದೆ ನೀರಲಕಾಯಿ ನೀರಲ ಹಣ್ಣು ಇದ್ದಾವೆ. ಸೊ ಇದೊಂದು ನೀರಲಕಾಯಿದ ಒಂದು ಸೀಸನ್ ಐತಿ. ಭಾಳ ಖುಷಿ ಆಗುತ್ತೆ. ಈ ಕಡೆ ಬಂದಾಗೆಲ್ಲ ನಾವು ಅರ್ಧ ಕಿಲೋ ಮತ್ತು 1 kg ನಾನು ತಿನ್ಕೋತ ಹೋಗ್ತೀವಿ ಇಲ್ಲಿ ಬೆಳಗಾವಿಗೆ ಹೋಗುವಾಗ ಮತ್ತು ಬೆಳಗಾವಿಯಿಂದ ಈ ಕಡೆ ಊರಿಗೆ ಹೋಗುವಾಗ. ಸೊ ಇದ್ರ ಬಗ್ಗೆ ವಿಶೇಷ ಮಾಹಿತಿಯನ್ನು ಇಲ್ಲಿ ಅಜ್ಜಿ ಕೂತಿದ್ದಾರೆ. ಸೊ ಅಜ್ಜಿ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು ಏನ್ರಿ ಅಜ್ಜಿ? ನನ್ನ ಹೆಸರು ನಾಗವ್ವ ನೋಡಿ. ಯಾಟ್ರಿ ವಯಸ್ಸು ನಿಮ್ಗೆ? ಒಂದು 50. 55 ರೀ. 55 ಬೇಕಲ್ಲ. ಹಾಂ ಹಾಂ. ಇದು ಯಾವ ಊರು ಬರುತ್ತೆ ರೀ? ಇದು ಇದು ಕೈತ್ನಾಳ ಬರ್ತೈತಿ. ಕೈತ್ನಾಳ. ಎಷ್ಟು ವರ್ಷ ಆತ್ರಿ ಇದು ನೀವು ನೀರ್ಲಕಾಯಿ ಮಾರಕೈತಿ? ನಾವು ಚೆನ್ನಾಗಿರ್ತಂದ್ರೆ ಚಾಲೂನ ಐತಿ. ಹಾಂ ಹಾಂ ಹಾಂ. ಅಂದರೆ ನಿಮ್ಗೆ ತವ್ರ ಮನೆ ಇಲ್ಲಿ ಯಾವ ರೀ? ಹೊಸೂರು. ಹೊಸೂರು ರೀ. ಹಾಂ, ಇದು ಕೈತ್ನಾಳ ಆಡಿ ಹೊಸೂರು. ಹಾಂ ಹಾಂ. 2 ಕಿಲೋಮೀಟ್ರ್ ಆಕೈತೆ ರೀ ಅದಕ್ಕೆ? ಒಂದು 5 ಕಿಲೋಮೀಟರ್. ಒಂದು 5 ಕಿಲೋಮೀಟ್ರ್ ಆಕೈತೆ ರೀ. ಈಗ ನೀರ್ಲಕಾಯಿ ಸೀಸನ್ ಐತ್ರಿ ಈಗ? ಹೌದ್ರಿ. ಎಷ್ಟು ತಿಂಗಳು ಈ ಸೀಸನ್ ಇರತ್ತೆ ರೀ ಈಗ? 1 ತಿಂಗಳು ಬರ್ತೈತಿ ನೋಡಿ. 1 ತಿಂಗಳು ಅಂದರೆ ಈಗ ಮಳೆ ಸ್ಟಾರ್ಟ್ ಆಗೋದಕ್ಕನ ಈ ಸೀಸನ್ ಬಂದು ಹೋಗ್ಬಿಡ್ತೈತೆ ರೀ? ಹಾಂ ಹಾಂ ಹೌದು. ಹ್ಞೂ. ಇನ್ನೂ 15 ದಿನ ಬರ್ತೈತಿ ನೋಡಿ. ಹಾಂ, ಇನ್ನೂ 15 ದಿನ. ಈಗ 2 ದಿವಸ ಆತ್ರಿ ಚಾಲೂ ಆಗಿ? ಈಗ ಒಂದು 15 ದಿನ ಆಯ್ತು. 15 ದಿನ ಆತ್ರಿ. ಈಗ ಎಲ್ಲೆಲ್ಲಿ ಹೋಗ್ತಾವೆ ನಿಮಗೆ ನೀವು ಒಂದು ನೀರ್ಲಕಾಯಿ ರೀ? ಬೆಂಗಳೂರ, ಎಲ್ಲೆಲ್ಲಿ ಹೋಗತ್ತೆ ರೀ? ಪುನಾ ಬೆಂಗಳೂರ. ಹಾಂ ಹಾಂ ಹಾಂ. 2 kg ಹೋಗತ್ತೆ ರೀ ದಿವಸ? ದಿವಸಕ್ಕೆ 4, 5, 10 ಮ್ಯಾಗ ಹೋಗ್ತಾರೆ. ಈ ಹಳಿ ಮಂದಿ ಎಲ್ಲ ನೀರ್ಲಕಾಯಿ ಇಲ್ದ ಬಿಡಂಗಿಲ್ಲ. ಯಾಕಂದ್ರೆ ತಾವು ತಿಂದ ಮನೆಗೆ ತೊಗೊಂಡು ಹೋಗ್ತಾರೆ. ಈ ನೀರ್ಲಕಾಯಿ ಯಾವ ಒಂದು ರೋಗಕ್ಕೆ ಇದು ಮದ್ರಿ? ಶುಗರ್ ಉಪಯೋಗ ಐತಿ ಅಂತ ನೋಡಿ. ಶುಗರ್ಗೂ ಉಪಯೋಗ. ಈ ಹಳಿ ಮಂದಿ ಈಗ ಏನು ತೋಟದಾಗ ನಾವು ಕೆಲಸ ಮಾಡುವಂತನಾಗ ಇವ್ನು ತಿನ್ಕೋತ ಕೆಲಸ ಮಾಡ್ತಾರೆ. ಎಷ್ಟು ಗಿಡಗಳು ಅದಾವ ರೀ ನಿಮ್ಮ ಒಂದು ಸುತ್ತಮುತ್ತ ರೀ? ಒಂದು 7-8 ಎಕರೆ ಇವೆಲ್ಲ ಹೋಗೋದ ನಮ್ಮ ಅಂತಂಬ್ರು. ಹಾಂ ಹಾಂ, ಅಂತಂಬ್ರು. ಹಾಂ ಹಾಂ ಹಾಂ. ಒಟ್ಟು ಈಗ ಮನುಷ್ಯಾಗ ಈ ಸೀಸನ್ದಾಗ ನೀರ್ಲಕಾಯಿ ತಿನ್ಬೇಕಂತೀರಿ ನೀವು? ಹಾಂ, ಓಕೆ ರೀ. ತಮ್ಮ ಮಾಹಿತಿಗೆ